ಹಾಯ್ ಎಲ್ಲರಿಗೂ ನಮಸ್ಕಾರ. ನಮ್ಮ ಮೈಸೂರು ವೆಜ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾನು ತುಂಬನೇ ಟೇಸ್ಟಿಯಾದಂತಹ ಸ್ನ್ಯಾಕ್ಸ್ ರೆಸಿಪಿನ ತೋರಿಸ್ತಾ ಇದ್ದೀನಿ. ನೀವು ನೋಡ್ತಾ ಇದ್ದೀರಾ ಮಂಗಳೂರು ಬನ್ಸ್. ತುಂಬನೇ ಟೇಸ್ಟಿಯಾಗಿರುತ್ತೆ. ಚಿಕ್ಕ ಮಕ್ಕಳಿಗೆ ದೊಡ್ಡವ್ರಿಗೂ ಎಲ್ಲರಿಗೂ ತುಂಬ ಇಷ್ಟ ಆಗುತ್ತೆ. ಇದು ತುಂಬ ಸುಲಭವಾಗಿ ಕಡಿಮೆ ಟೈಮ್ನಲ್ಲಿ ಮಾಡ್ಕೊಳ್ಳೋಂತಹ ರೆಸಿಪಿ ಮತ್ತು ತುಂಬ ಕಡಿಮೆ ಸಾಮಗ್ರಿಗಳನ್ನು ಬಳಸಿ ಇದನ್ನು ಮಾಡಬಹುದು. ಈವ್ನಿಂಗ್ ಟೈಮ್ ಟೀ ಕಾಫಿ ಜೊತೆ ಒಳ್ಳೆ ಕಾಂಬಿನೇಷನ್ ಈ ಮಂಗಳೂರು ಬನ್ಸ್. ಮತ್ತು ಸ್ಕೂಲಿಂದ ಬರೋ ಮಕ್ಕಳಿಗೂ ಕೂಡ ಒಂದೊಂದು ಬನ್ಸ್ ಕೊಟ್ಟರೆ ತುಂಬ ಖುಷಿಯಿಂದ ತಿಂತಾರೆ. ಹಾಗಾದರೆ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಮಂಗಳೂರು ಬನ್ಸ್ ಮಾಡೋದಕ್ಕೆ ಇಂಪಾರ್ಟೆಂಟ್ ಬಾಳೆಹಣ್ಣಿರಬೇಕು. ಇದನ್ನು ಪಚ್ಚ ಬಾಳೆಹಣ್ಣಲ್ಲೂ ಮಾಡ್ಕೊಳ್ಬಹುದು ಅಥವಾ ಪುಟ್ಟ ಬಾಳೆಹಣ್ಣಲ್ಲೂ ಮಾಡ್ಕೊಳ್ಬಹುದು. ನಮ್ಮ ಮನೆಯಲ್ಲಿ ಚಿಕ್ಕ ಚಿಕ್ಕ ಬಾಳೆಹಣ್ಣಿತ್ತು, ಇದರಲ್ಲೇ ನಾನು ಮಾಡ್ಕೊಳ್ತಾ ಇದ್ದೀನಿ. 5 ಬಾಳೆಹಣ್ಣನ್ನು ಹಾಕಿದ್ದೀನಿ. ಇದನ್ನು ಮ್ಯಾಶರಿಂದ ಮ್ಯಾಶ್ ಆದ ನಂತರ ಇದಕ್ಕೆ ಸಕ್ಕರೆಯನ್ನು ಹಾಕ್ಕೊಳ್ಬೇಕು. 5ರಿಂದ 6 ಟೇಬಲ್ ಸ್ಪೂನ್ ಸಕ್ಕರೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಜಾಸ್ತಿ ಸಕ್ಕರೆನ ಹಾಕ್ಕೊಳ್ಬಾರ್ದು, ಮೀಡಿಯಮ್ ಆಗಿ ಹಾಕ್ಕೊಳ್ಬೇಕು. ಇದು ಮನೆಯಲ್ಲೇ ಮಾಡಿರೋಂತಹ ಮೊಸರು, ಇದನ್ನು ನಾನು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 1 ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಚಿಟಿಕೆ ಉಪ್ಪನ್ನು ಕೂಡ ಜಾಸ್ತಿ ಹಾಕ್ಕೊಳ್ಬಾರ್ದು, ಚಿಟಿಕೆ ಹಾಕ್ಕೊಳ್ಬೇಕು. ಯಾಕಂದರೆ ಇದು ಸಿಹಿ ತಿಂಡಿ ಅಲ್ವಾ, ಅದಕ್ಕೋಸ್ಕರ. ಎಲ್ಲವನ್ನು ಹಾಕ್ಕೊಂಡ್ಮೇಲೆ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು. ನಾವು ಹಾಕ್ಕೊಂಡಿರೋಂತಹ ಬಾಳೆಹಣ್ಣು, ಸಕ್ಕರೆ, ಮೊಸರು ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ಸಕ್ಕರೆ ಎಲ್ಲ ಇದರಲ್ಲೇ ಕರಗಬೇಕು. ಆ ರೀತಿ ನಾವು ಮಿಕ್ಸ್ ಮಾಡ್ಕೊಳ್ಬೇಕು. ಇದಕ್ಕೆ ನಾವು ನೀರನ್ನು ಹಾಕ್ಕೊಳ್ತಾ ಇಲ್ಲ. ಇದೇ ಪೇಸ್ಟ್ಗೆ ನಾವು ಮೈದಾ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀವಿ. ಮಂಗಳೂರು ಬನ್ಸು ಚೆನ್ನಾಗಿ ಬರೋದು ಮೈದಾ ಹಿಟ್ಟಿಂದನೇ. ಹಾಗಾಗಿ ನಾವು ಮೈದಾ ಹಿಟ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನಾವು ಮಿಕ್ಸ್ ಮಾಡ್ಕೊಳ್ತಾ ಸ್ವಲ್ಪ ತೆಳು ಅನಿಸಿದ್ರೆ ಮತ್ತೆ ಇನ್ನೂ ಸ್ವಲ್ಪ ಮೈದಾ ಹಿಟ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾರ್ಮಲ್ ಆಗಿ ನಾವು ಚಪಾತಿ ಹಿಟ್ಟನ್ನು ಹೇಗೆ ನಾದ್ಕೊಳ್ತೀವೋ ಅದೇ ರೀತಿ ಇದನ್ನು ಕೂಡ ನಾದ್ಕೊಳ್ಬೇಕು. ಹಿಟ್ಟನ್ನು ಕಲಿಸ್ಕೊಂಡ ನಂತರ 2 ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕ್ಕೊಳ್ಬೇಕು. ನಾರ್ಮಲ್ ಅಡುಗೆ ಎಣ್ಣೆನೇ ಹಾಕ್ಕೊಂಡು ಚೆನ್ನಾಗಿ ಈ ರೀತಿ ನಾದ್ಕೊಳ್ಬೇಕು. ಏಕೆಂದರೆ ಎಣ್ಣೆ ಹಾಕೋದ್ರಿಂದ ಚೆನ್ನಾಗಿ ಸ್ಮೂತ್ ಆಗಿ ಬರುತ್ತೆ ಹಿಟ್ಟು ಅಂತ. ಈ ರೀತಿ ನಾವು ಹಿಟ್ಟನ್ನು ಮಿಕ್ಸ್ ಮಾಡ್ಕೊಂಡ ನಂತರ ಇದನ್ನು ತಕ್ಷಣನೂ ಕೂಡ ಮಾಡ್ಕೊಳ್ಬಹುದು ಅಥವಾ 3ರಿಂದ 4 ಗಂಟೆಗಳ ಕಾಲ ಇಟ್ಬಿಟ್ಟು ಕೂಡ ಇದನ್ನು ಮಾಡ್ಕೊಳ್ಬಹುದು. ನಾನಿಲ್ಲಿ ಹಿಟ್ಟನ್ನು ಕಲಸಿ ಇಡ್ತಾ ಇಲ್ಲ, ಕಲಿಸ್ಕೊಂಡ ತಕ್ಷಣವೇ ಬನ್ಸ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಾವು ಹಿಟ್ಟನ್ನು ರೆಡಿ ಮಾಡ್ಕೊಂಡ ತಕ್ಷಣ ಎಲ್ಲದನ್ನು ಚಿಕ್ಕ ಚಿಕ್ಕ ಬಾಲ್ಸ್ಗಳಾಗಿ ಮಾಡಿಟ್ಕೊಳ್ಬೇಕು. ನಂತರ ಒಂದೊಂದೇ ಲಟ್ಟಿಸಿ ತೋರಿಸ್ತಾ ಇದ್ದೀನಿ ನೋಡಿ. ಹಿಟ್ಟನ್ನು ಲಟ್ಟಿಸ್ಕೊಳ್ಳುವಾಗ ತುಂಬ ದಪ್ಪವಾಗಿ ಲಟ್ಟಿಸ್ಕೊಳ್ಬೇಕು, ತೆಳು ಮಾಡಬಾರ್ದು. ತೆಳು ಇದ್ರೆ ಚೆನ್ನಾಗಿ ಬರಲ್ಲ. ನಾವು ದಪ್ಪದಾಗಿ ಮಾಡ್ಕೊಂಡ್ರೇ ತುಂಬ ಚೆನ್ನಾಗಿ ಬರುತ್ತೆ, ಉಬ್ಬಿ ಬರುತ್ತೆ ಮಂಗಳೂರು ಬನ್ಸ್. ನೋಡಿ ನಾನು ತೋರಿಸ್ತಾ ಇದ್ದೀನಿ, ಈ ರೀತಿ ಇರಬೇಕು. ನಾನಿಲ್ಲಿ 4 ಲಟ್ಸಿ ಇಟ್ಕೊಂಡಿದ್ದೀನಿ. ಪಕ್ಕದಲ್ಲಿ ಎಣ್ಣೆನೂ ಕೂಡ ಬಿಸಿ ಆಗೋಕ್ಕೆ ಇಟ್ಕೊಂಡಿದ್ದೀನಿ. ಈಗ ಒಂದೊಂದೇ ಬನ್ಸ್ನ ಹಾಕ್ಕೊಳ್ಳೋಣ. ಎಣ್ಣೆ ಬಿಸಿಯಾದ ನಂತರ ಮೀಡಿಯಂ ಫ್ಲೇಮ್ನಲ್ಲೇ ಇಟ್ಕೊಂಡಿದ್ದನ್ನು ಫ್ರೈ ಮಾಡ್ಕೊಳ್ತಿದ್ವಿ. ನೋಡಿ ಹಾಕಿದ ತಕ್ಷಣ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಇದೆ ಅಂತ. ಎಣ್ಣೆಗೆ ಹಾಕ್ಕೊಂಡ ತಕ್ಷಣ ಬಲೂನ್ ಥರ ಚೆನ್ನಾಗಿ ಉಬ್ಬಿ ಬರುತ್ತೆ. ಒಳಗಡೆನೂ ಕೂಡ ತುಂಬಾ ಸಾಫ್ಟ್ ಆಗಿರುತ್ತೆ. ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಈ ರೀತಿ ಕಲರ್ ಬರೋವರೆಗೂ 2 ಕಡೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ನೋಡಿ ಒಂದಾಗಿದೆ, ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಎಣ್ಣೆಯಿಂದ ಇದನ್ನು ತೆಗೆದ ತಕ್ಷಣ ಎಣ್ಣೆ ಎಲ್ಲ ಫುಲ್ಲು ಡ್ರೈ ಆಗೋಗುತ್ತೆ. ಎಲ್ಲೂ ಕೂಡ ನಮಗೆ ಆಯಿಲಿ ಅನಿಸೋದೇ ಇಲ್ಲ. ಮತ್ತು ಬನ್ಸ್ ಫ್ರೈ ಆಗೋದಕ್ಕೂ ಕೂಡ ತುಂಬಾ ಕಡಿಮೆ ಟೈಮ್ ಹಿಡಿಯುತ್ತೆ. 40ರಿಂದ 50 ಸೆಕೆಂಡ್ ಅಷ್ಟೇ ತೊಗೊಳ್ಳೋದು. ಹಾಕಿದ ತಕ್ಷಣ ಉಬ್ಬಿ ಬರುತ್ತೆ. ಇನ್ನೊಂದು ಕಡೆ ಟರ್ನ್ ಮಾಡಿಕೊಂಡು ಇದನ್ನು ಬೇಯಿಸ್ಕೊಂಡ್ರೆ ಆಯಿತು. ತಕ್ಷಣಕ್ಕೆ ಆಗುವಂತಹ ರೆಸಿಪಿ ಇದು. ಮಂಗಳೂರು ಬನ್ಸ್ನ ಬಿಗಿನರ್ಸು ಕೂಡ ತುಂಬ ಈಸಿಯಾಗಿ ಮಾಡ್ಕೊಳ್ಬಹುದು. ತುಂಬ ಸುಲಭವಾದಂತಹ ರೆಸಿಪಿ ಇದು. ಮಂಗಳೂರು ಬನ್ಸ್ನ ಮಾಡಿಕೊಂಡು ವಾರಗಟ್ಟಲೆ ಇದನ್ನು ಸ್ಟೋರ್ ಮಾಡಿ ಇಟ್ಕೊಂಡು ತಿನ್ನಬಹುದು. ಎಲ್ಲಾದರೂ ಟ್ರಿಪ್ ಪ್ಲ್ಯಾನ್ ಮಾಡಿದರೆ ಟ್ರಿಪ್ಪಿಗೂ ಕೂಡ ಇದನ್ನು ಮಾಡಿಕೊಂಡು ತೊಗೊಂಡೋಗಬಹುದು. 3-4 ಡೇಸ್ ಅಥವಾ 1 ವೀಕ್ ಈ ರೀತಿ ಸ್ಟೋರ್ ಮಾಡಿ ಇಟ್ಕೊಂಡು ತಿನ್ನುವಂತಹ ರೆಸಿಪಿ ಇದು. ಕೆಲವರು ಹಿಟ್ಟನ್ನು ಕಲಿಸ್ಬಿಟ್ಟು 3 ಗಂಟೆ 4 ಗಂಟೆ 5 ಗಂಟೆ ಈ ರೀತಿ ಇಟ್ಟುಬಿಟ್ಟು ಆಮೇಲೆ ಲಟ್ಟಿಸ್ಕೊಂಡು ಮಾಡ್ಕೊಳ್ತಾರೆ. ನಾವಿಲ್ಲಿ ತಕ್ಷಣವೇ ಮಾಡ್ಕೊಳ್ತಾ ಇದ್ದೀವಿ. ತಕ್ಷಣ ಮಾಡಿದ್ರೂ ಚೆನ್ನಾಗಿರುತ್ತೆ, ಇಟ್ಬಿಟ್ಟು ಮಾಡಿದ್ರೂ ಚೆನ್ನಾಗಿರುತ್ತೆ. ನಮ್ಮನೇಲಂತೂ ಈ ರೀತಿ ಮಂಗಳೂರು ಬನ್ಸ್ನ ಮಾಡಿಕೊಟ್ಟಾಗ ಎಲ್ಲರೂ ತುಂಬಾ ಖುಷಿಯಾಗಿ ತಿಂತಾರೆ. ಮನೇಲಿ ಮಕ್ಕಳಿದ್ರಂತೂ ಆಟ ಆಡ್ಕೊಂಡು ತಿಂತಾರೆ, ತುಂಬಾ ಖುಷಿಪಟ್ಟು ತಿಂತಾರೆ. ನೀವು ಈ ರೀತಿ ಟ್ರೈ ಮಾಡಿ ನೋಡಿ. ಮನೆಯಲ್ಲಿ ಈ ರೀತಿ ಸ್ನ್ಯಾಕ್ಸ್ಗಳನ್ನ ಮಾಡಿಕೊಡ್ತಿದ್ರೆ ಮನೆಯವರೆಲ್ಲರೂ ತುಂಬಾ ಖುಷಿ ಪಡ್ತಾರೆ. ಮತ್ತು ನೀವೇ ಮಾಡಿದ್ರಲ್ಲ ಅನ್ನೋ ಒಂದು ಸಮಾಧಾನ, ಸಂತೋಷ ಕೂಡ ನಿಮಗೂ ಸಿಗುತ್ತೆ. ನಾರ್ಮಲ್ ಆಗಿ ನಾವೆಲ್ಲರೂ ಹೊರಗಡೆಯಿಂದ ಸ್ನ್ಯಾಕ್ಸ್ನ ತಂದು ತಿಂತಾನೆ ಇರ್ತೀವಿ. ಬಟ್ ಈ ರೀತಿ ಮನೇಲಿ ಮಾಡ್ಕೊಳ್ಳೋದ್ರಿಂದ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮಂಗಳೂರು ಬನ್ಸ್ಗೆ ಒಳ್ಳೆ ಕಾಂಬಿನೇಷನ್ ಅಂದರೆ ಚಟ್ನಿ ಜೊತೆಗೆ ಮಂಗಳೂರು ಬನ್ಸ್ನ ತಿಂತಾ ಇದ್ರೆ ಮತ್ತೆ ತಿನ್ನಬೇಕು ಅನ್ನಿಸ್ತಾನೆ ಇರುತ್ತೆ. ಈವ್ನಿಂಗ್ ಟೈಮ್ ಕಾಫಿ ಜೊತೆಗೆ ಟೀ ಜೊತೆಗೆ ಮಂಗಳೂರು ಬನ್ಸ್ನ ಒಳ್ಳೆ ಸ್ನ್ಯಾಕ್ಸ್ ಆಗಿ ತಿನ್ನಬಹುದು.
ನೋಡಿದ್ರಲ್ಲ ಮಂಗಳೂರು ಬನ್ಸ್ನ ಎಷ್ಟು ಈಸಿಯಾಗಿ ಮತ್ತು ಕಡಿಮೆ ಟೈಮ್ನಲ್ಲಿ ಮಾಡ್ಕೊಳ್ಬಹುದು ಅಂತ. ನಿಮ್ಮೆಲ್ಲರಿಗೂ ಈ ರೆಸಿಪಿ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ನಿಮ್ಮ ಫ್ರೆಂಡ್ಸ್ಗೂ ಕೂಡ ಇದನ್ನು ಫಾರ್ವರ್ಡ್ ಮಾಡಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಥ್ಯಾಂಕ್ ಯು.